ಆತ್ಮೀಯ ಸ್ನೇಹಿತರೆಲ್ಲರಿಗೂ ಫಸ್ಟ್ KPSC ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಅನುದಾನಿತ ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಕರ ಹುದ್ದೆ ಬಿಟ್ಟಿರ್ತಕ್ಕಂಥದ್ದು, ಅದರ ಕುರಿತು ಸಂಪೂರ್ಣದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ತಿಳಿಸ್ಕೊಳ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಸ್ಲೈಡಲ್ಲಿ ಕಾಣ್ತಾ ಇದೆ ಹುಲಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆ ಅಂತೇಳಿ. ಹುಲಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆ ಇದು ಗದಗದಲ್ಲಿ ಬರ್ತಿರ್ತಕ್ಕಂಥದ್ದು ಒಂದು ಶಾಲೆ. ಗದಗ ಜಿಲ್ಲೆಯಲ್ಲಿ ನಮ್ಮ ಸಂಸ್ಥೆ ಅಡಿಯಲ್ಲಿ ನಡೆಯುತ್ತಿರುವ ಅನುದಾನಿತ ಪ್ರೌಢಶಾಲೆಯಲ್ಲಿ ವಯೋನಿವೃತ್ತಿ ಮತ್ತು ಪದೋನ್ನತಿಯಿಂದ ಖಾಲಿ ಇರುವ 2 ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲು ಮಾನ್ಯ ಅಪಾರ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಧಾರವಾಡ ಇವರ ಆದೇಶದಂತೆ ಈ ಹುದ್ದೆಗಳನ್ನು ತುಂಬಿಕೊಂಡಿರ್ತಕ್ಕಂಥದ್ದು. ಇಲ್ಲಿ ಅತಿ ಮುಖ್ಯವಾಗಿ ಹುಲಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆ MA ಇನಮತಿ ಪ್ರೌಢಶಾಲೆ, ಕುರ್ತಕೋಟಿ ತಾಲೂಕು, ಜಿಲ್ಲಾ ಗದಗ. ಕುರ್ತಕೋಟಿ ಎಂಬ ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ಶಾಲೆ ಇದು. ಅಲ್ಲಿ ಸಹ ಶಿಕ್ಷಕರು ಸಮಾಜ ವಿಜ್ಞಾನ, ನೋಡಿ ಸೋಷಲ್ ಸೈನ್ಸ್ ಸಬ್ಜೆಕ್ಟ್ನ ಒಬ್ಬರು ಶಿಕ್ಷಕರು ಬೇಕಾಗಿದ್ದಾರೆ. ಅವರಿಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು BA B.Ed ಆಗಿರಬೇಕು. ಇದು ಮೀಸಲಾತಿ ಸೂಚ್ಯಂಕ ಏನಿದೆ ಅಂತ ಕೊಟ್ಟಿದ್ದಾರೆ, 25ನೇ ಸೂಚ್ಯಂಕ. ನೋಡಿರಿ, 25ನೇ ರೋಸ್ಟರ್ ಬಿಂದು ಅಂತ ಕರಿತೀವಲ್ಲ ನಾವು, ಆ ರೋಸ್ಟರ್ ಬಿಂದುವಿನ 25ನೇ ಒಂದು ಬಿಂದುದಲ್ಲಿ ಪ್ರವರ್ಗ 2A ಗ್ರಾಮೀಣ ಅಭ್ಯರ್ಥಿಗೆ ಈ ಹುದ್ದೆಯನ್ನು ಖಾಲಿ ಇರ್ತಕ್ಕಂಥದ್ದು. ಸ್ನೇಹಿತರೆ, ಯಾರಿಗಪ್ಪ ಅಂತ ಹೇಳಿದರೆ ಪ್ರವರ್ಗ 2A ಗ್ರಾಮೀಣ ಅಭ್ಯರ್ಥಿಗೆ ಈ ಪೋಸ್ಟು ಖಾಲಿ ಇರ್ತಕ್ಕಂಥದ್ದು. ಬೇಸಿಕ್ ಸ್ಯಾಲ್ರಿ ಈ ಥರ ಇದೆ, 33,450 ಬೇಸಿಕ್ರಿಂದ 62,600 ಮಟ್ಟ, ಅಂದರೆ ನಿಯರೆಸ್ಟ್ ಸ್ಯಾಲ್ರಿ ಒಂದು 60 ಹತ್ತತ್ರ ಸ್ಯಾಲ್ರಿ ಬರ್ತಕ್ಕಂಥದ್ದು. ನಂತರ ಅದೇ ರೀತಿ ಅದೇ ಶಾಲೆ ಒಳಗಡೆ ಕುರ್ತಕೋಟಿ ಒಳಗಡೆ ಸಹ ಶಿಕ್ಷಕರು ಕನ್ನಡ ಭಾಷೆ, ಇಲ್ಲಿ ಕನ್ನಡ ಶಿಕ್ಷಕರು ಬೇಕಾಗಿರ್ತಕ್ಕಂಥದ್ದು. ಎಜುಕೇಷನ್ ಕ್ವಾಲಿಫಿಕೇಷನ್ನು BA B.Ed ಆಗಿರಬೇಕು. ಇದು 26ನೇ ಸೂಚ್ಯಂಕ. ಇದು ಮಾಜಿ ಸೈನಿಕ ಅಭ್ಯರ್ಥಿಗೆ ಇರ್ತಕ್ಕಂಥದ್ದು. ಇದು ಕೂಡ ಸೇಮ್ ಸ್ಯಾಲ್ರಿ ಇರ್ತಕ್ಕಂಥದ್ದು. ಸೊ ಇಷ್ಟು ಈ ಶಾಲೆಯಲ್ಲಿ ಇರ್ತಕ್ಕಂಥ ಒಂದು ಪೋಸ್ಟ್ಗಳು, 2 ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು. ಒಂದು ಪ್ರವರ್ಗ 2Aದವರಿಗೆ ಗ್ರಾಮೀಣ ಅಭ್ಯರ್ಥಿ ಆಗಿರಬೇಕು. ಅದೇ ರೀತಿ ಸಾಮಾನ್ಯ ಮಾಜಿ ಸೈನಿಕ ಅಭ್ಯರ್ಥಿಗೆ ಒಂದು ಪೋಸ್ಟ್ ಖಾಲಿ ಇರ್ತಕ್ಕಂಥದ್ದು. ಅರ್ಜಿ ಯಾವ ರೀತಿ ಸಲ್ಲಿಸಬೇಕಪ್ಪ ಅಂತೇಳಿದರೆ, ಅಧ್ಯಕ್ಷರು ಹುಲಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆ ನಿಯಮಿತ ಹುಲಕೋಟಿ ಗದಗ ಇವರ ಹೆಸರಿನಲ್ಲಿ 1,000 ರೂಪಾಯಿಗಳು DD ತೆಗೆಸಬೇಕು. ಸ್ನೇಹಿತರೆ, ಅದು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ DDಯನ್ನು ಪಡೆದಿರಬೇಕು. ನಂತರ ಅಗತ್ಯ ವಿದ್ಯಾರ್ಹತೆ ಮತ್ತು ಮೀಸಲಾತಿ ಪ್ರಮಾಣ ಪತ್ರಗಳನ್ನು 21 ದಿನಗಳ ಒಳಗಾಗಿ ಅಧ್ಯಕ್ಷರು ಹುಲಕೋಟಿ ಸಹಕಾರ ಶಿಕ್ಷಣ ಸಂಸ್ಥೆ ನಿಯಮಿತ ಗದಗ KH ಪಾಟೀಲ್ ಕ್ರೀಡಾಂಗಣ ಹತ್ತಿರ, ಅಡ್ರೆಸ್ ಕೂಡ ಎಲ್ಲ ಕೊಟ್ಟಿದ್ದಾರೆ ಅವರು. ಈ ವಿಳಾಸಕ್ಕೆ ತಮ್ಮ ಅರ್ಜಿಯನ್ನು ಕಳಿಸಬೇಕು. ನಂತರ ಒಂದು ಪ್ರತಿಯನ್ನು ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಗದಗ ಇಲ್ಲಿ ಒಂದು ಸಟ್ಟು ಕಳಿಸಬೇಕು, ಅಂದರೆ 2 ಸಟ್ಟು, ಅಂದರೆ ಒಂದು ಕಾಲೇಜಿಗೆ ಕಳಿಸಬೇಕು, ಸ್ಕೂಲಿಗೆ ಕಳಿಸಬೇಕು. ಇನ್ನೊಂದು ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಗದಗ ಇಲ್ಲಿ ಒಂದು ಕಳಿಸಬೇಕು. ಅವರು ಎಕ್ಸ್ಪೀರಿಯನ್ಸ್ ಅಂದರೆ ಅನುಭವಸ್ಥರಿಗೆ ಪ್ರಾಶಸ್ತ್ಯವನ್ನು ನೀಡ್ತಾರಂತೆ. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಅವರು ಪರಿಗಣಿಸೋದಿಲ್ಲ ಅಂತೆ. ಇಲ್ಲಿ ಕಾರ್ಯದರ್ಶಿಗಳು ಅದೇ ಅವ್ರದ್ದು ಹುಬ್ಬಳ್ಳಿ, ಇದು ಹುಲಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆ ಹುಲಕೋಟಿ ಗದಗ ಅಧ್ಯಕ್ಷರು ಈ ಅಡ್ರೆಸ್ಸಿಗೆ ನೀವು ಕಳಿಸಬೇಕಾಗಿರ್ತಕ್ಕಂಥ. ನೋಡಿ ಸ್ನೇಹಿತರೆ, ಈ ಸ್ಕೂಲ್ ಬಗ್ಗೆ ನನ್ನ ಒಪಿನಿಯನ್ ಏನಪ್ಪ ಅಂದರೆ ತುಂಬ ಒಳ್ಳೆಯ ಸ್ಕೂಲು, ತುಂಬ ಒಳ್ಳೆಯ ಸಂಸ್ಥೆ. ಮಾನ್ಯ HK ಪಾಟೀಲ್ ಸಾಹೇಬರಿದ್ದಾರಲ್ಲ, ಅವರ ಒಂದು ಸಂಸ್ಥೆಗಳಿವು. ದಯಮಾಡಿ ಇಂಥ ಒಂದು ಅವಕಾಶನ ಮಿಸ್ ಮಾಡ್ಕೋಬೇಡಿ. ದಯಮಾಡಿ ಸೇರಿ ಹೋಗಿ, ತುಂಬ ಒಳ್ಳೆಯ ಫ್ಯೂಚರ್ ಇದೆ ಈ ಶಾಲೆಗಳಲ್ಲಿ ನಿಮಗೆ. ಗೌರ್ಮೆಂಟ್ ಸ್ಕೂಲ್ಗಳು ಯಾವ ನಡೀತಾವಲ್ಲ ಅದಕ್ಕಿಂತ ಚೆನ್ನಾಗಿ ನಡೀತಾವೆ ಈ ಸ್ಕೂಲ್ಗಳು. ಸೇರಿ ಯಾರೆಲ್ಲರೂ ಈ ಮೀಸಲಾತಿಗೆ ಅರ್ಹರಿದ್ದೀರಾ ಅವರು ದಯಮಾಡಿ ಹತ್ತಿರದ ನೀವು ಅಪ್ಲಿಕೇಶನ್ ಹಾಕಿ ಹೋಗಿ ಮಾತುಕತೆ ಮಾಡಿ ಇದು ಮಾಡಿ. ನಾವು ಇನ್ನೊಂದು ವಿಡಿಯೋ ಬಿಡ್ತಾ ಇದ್ದೀವಿ ಇಷ್ಟರಲ್ಲೇ. ಆ ವಿಡಿಯೋದಲ್ಲಿ ಯಾವ ರೀತಿ ಅಪ್ರೋಚ್ ಮಾಡಬೇಕು, ಕಾಲೇಜು ಮ್ಯಾನೇಜ್ಮೆಂಟ್ದವರಿಗೆ ಯಾವ ರೀತಿ ಅಪ್ರೋಚ್ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ತಿಳಿಸ್ಕೊಡ್ತೀವಿ. ಯಾವ ರೀತಿ ಮಾತುಕತೆ ಮಾಡಬೇಕು, ಯಾವ ರೀತಿ ಡಾಕ್ಯುಮೆಂಟ್ಸ್ ಕೊಡಬೇಕು, ಯಾವ ರೀತಿ ನೆಕ್ಸ್ಟ್ ಪ್ರೊಸೀಜರ್ ಯಾವ ಥರ ಇರುತ್ತೆ, ಪೋಸ್ಟ್ ಸ್ಯಾಂಕ್ಷನ್ ಆದ ನಂತರ ಅಪ್ರೂವಲ್ ಯಾವ ಥರ ಮಾಡಿಸ್ಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಅದರದ್ದೆಲ್ಲರ ಸಂಪೂರ್ಣ ಮಾಹಿತಿಯನ್ನು ನಾವು ಮುಂದಿನ ಹಂತದಲ್ಲಿ ಕೊಡ್ಕೊತ ಹೋಗ್ತೀವಿ. ನಂತರ ಸ್ನೇಹಿತರೆ, ಮತ್ತೊಂದು ಇಲ್ಲಿ ವ್ಯವಸ್ಥಾಪಕರು ರೈಲ್ವೆ ಇಲಾಖೆಯಲ್ಲಿ ಬೇಕಾಗಿರ್ತಕ್ಕಂಥದ್ದು ಅದು ಬಿಟ್ಟಿದ್ದಾರೆ, ಇದನ್ನು ನೋಡ್ಕೊಳ್ರಿ. ಆಮೇಲೆ ಮತ್ತೆ ಒಂದು ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವೆ, ಅದರ ಕುರಿತು ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಏನಪ್ಪ ಅಂತ ಹೇಳಿದರೆ, ಗೆಸ್ಟ್ ಫ್ಯಾಕಲ್ಟಿಯಾಗಿ ಬಿಟ್ಟಿದ್ದಾರೆ. ಎಲ್ಲಪ್ಪ ಅಂದರೆ ನೈಋತ್ಯ ರೈಲ್ವೆ ಹುಬ್ಬಳ್ಳಿಯಲ್ಲಿ, ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಿಭಾಗದ
ಗದಗ ರಸ್ತೆಯಲ್ಲಿರ್ತಕ್ಕಂಥ ರೈಲ್ವೆ ಪ್ರೌಢಶಾಲೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಶಿಕ್ಷಕರನ್ನು ತುಂಬ್ಕೊತಿದ್ದಾರೆ. ಇಂಟರ್ವ್ಯೂಗಳು ಈ ಥರ ಇದ್ದಾವೆ. TGT ಮತ್ತು PRT ಶಿಕ್ಷಕರು. ಇಲ್ಲಿ ನೋಡಿ TG ಶಿಕ್ಷಕರು ಇಂಗ್ಲೀಷ್, ಹಿಂದಿ, ಸಮಾಜ ವಿಜ್ಞಾನ, ದೈಹಿಕ ಶಿಕ್ಷಣ, ಚಿತ್ರಕಲೆ ಇವರಿಗೆ 10 ಗಂಟೆಯಿಂದ 17 ಗಂಟೆವರೆಗೆ ಇಂಟರ್ವ್ಯೂ ಇದೆ. ಸಂದರ್ಶನ ವೇಳಾಪಟ್ಟಿ ವಾಕಿನ್ ಇಂಟರ್ವ್ಯೂ 27ನೇ ತಾರೀಕು. 28ನೇ ತಾರೀಕು PRT ದವರಿಗೆ ರೈಲ್ವೆ ಪ್ರೌಢಶಾಲೆ ಗದಗ ರಸ್ತೆ ಹುಬ್ಬಳ್ಳಿ. ಅಡ್ರೆಸ್ ಎಲ್ಲ ಕೊಟ್ಟಿದ್ದಾರೆ, ನೀವು ಅಡ್ರೆಸ್ನ ಸರ್ಚ್ ಮಾಡ್ಕೊಂಡು ಹೋಗ್ಬೋದು. ಯಾವ್ಯಾವ ಟೀಚರ್ಸ್ ಇದ್ದಾರೆ ಅಂತ ಇಲ್ಲಿ ಬಿಟ್ಟಿದ್ದಾರೆ ನೋಡಿ ಕ್ಲೀನಾಗಿ. TG ಶಿಕ್ಷಕರು ಇಂಗ್ಲೀಷ್ BA B.Ed ಆಗಿರಬೇಕು. ಅವರಿಗೆ ಸ್ಯಾಲ್ರಿ 26,250. ಆಮೇಲೆ ಎಷ್ಟು ತಿಂಗಳು ಅಂತೆಲ್ಲ ಕೊಟ್ಟಿದ್ದಾರೆ ಇಲ್ಲಿ. 200 ಕೆಲಸ ದಿನಗಳಂದರೆ 1 ವರ್ಷ ಪೂರ್ತಿ. ಅದನ್ನು ಲೆಕ್ಕ ಹಾಕಿ ನಿಮಗೆಲ್ಲ ಸ್ಯಾಲ್ರಿ ಕೊಡ್ತಾರೆ ಅವರು. ಸೊ ನಂತರ TG ಶಿಕ್ಷಕರು BA B.Ed ಹಿಂದಿ, TG ಶಿಕ್ಷಕರು ಸಮಾಜ ವಿಜ್ಞಾನ BA B.Ed 1 ಪೋಸ್ಟು, TG ಶಿಕ್ಷಕರು ದೈಹಿಕ ಶಿಕ್ಷಣ 1 ಪೋಸ್ಟು. ಆಮೇಲೆ ಡ್ರಾಯಿಂಗ್ ಶಿಕ್ಷಕರು, ಚಿತ್ರಕಲೆ ಶಿಕ್ಷಕರು ಎಲ್ಲರಿಗೂ ಸೇಮ್ ಸ್ಯಾಲ್ರಿ ಇದೆ. PRT ದವರಿಗೆ 21,000 ಇದೆ, TGT ಅವರಿಗೆ 26,250 ಇದೆ. ಈ ಪೋಸ್ಟ್ಗಳಿಗೆ ಏನೇನು ಮಾಡಬೇಕು ಅವರು ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ. SWR ಇಂಡಿಯನ್ ರೈಲ್ವೇಸ್ ಗೌರ್ಮೆಂಟ್.in ಅಬೌಟ್ ಅಂತೇಳಿ UBD ಡಿವಿಷನು ಪರ್ಸನಲ್ ಬ್ರಾಂಚಿಗೆ ಹೋಗಿ ನೋಟಿಫಿಕೇಷನ್ ಸೆಲೆಕ್ಷನ್ ಎಲ್ಲ ಮಾಡಿಕೊಂಡು ನೀವು ಓಪನ್ ಮಾಡಿ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಇದಿಷ್ಟು ಇನ್ಫಾರ್ಮೇಷನ್ ಬಂದುಬಿಟ್ಟು ಕಾಂಟ್ರಾಕ್ಟ್ ಬೇಸಿಸ್ ಶಿಕ್ಷಕರು. ಇದು ಮಾತ್ರ ಬಹಳ ಇಂಪಾರ್ಟೆಂಟ್ ಇದೆ ನೋಡಿರಿ. ಯಾವುದಪ್ಪ ಅಂದರೆ ಇದು ಹುಲಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆಯಲ್ಲಿ ತುಂಬ ಒಳ್ಳೆಯ ಪೋಸ್ಟು. ಯಾರು ಮಿಸ್ ಮಾಡ್ಕೊಬಿಟ್ರಿ ದಯಮಾಡಿ ಹೋಗಿ ಸೇರಿ. ಇಂಥ ಸಂಸ್ಥೆ ಒಳಗಡೆ ನೀವು ಕೆಲಸ ಮಾಡಬೇಕಂದ್ರೆ ಪುಣ್ಯ ಮಾಡಿರಬೇಕು. ತುಂಬ ಒಳ್ಳೆಯ ಸಂಸ್ಥೆ, ಯಾವುದೇ ಕಿರಿಕಿರಿ ಇರಲ್ಲ, ಸ್ಟ್ರೆಂತ್ ಕೂಡ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ ನಾನು. ತುಂಬ ಒಳ್ಳೆಯ ಶಾಲೆ, ಸೇರಿ ನೋಡಿರಿ. ಎಷ್ಟು ಪ್ರಾಂಪ್ಟಾಗಿ ಮಾಡಿದ್ದಾರೆ ಅವರು. ಮೀಸಲಾತಿ ಬಿಂದುಗಳು ಕೂಡ ಕೊಟ್ಟಿದ್ದಾರೆ. 25ನೇ ಬಿಂದು ಗ್ರಾಮೀಣ ಬರ್ತದೆ, ಪ್ರವರ್ಗ ಅಂತೇಳಿ. ಸಾಮಾನ್ಯ ಮಾಜಿ ಸೈನಿಕ ಅಭ್ಯರ್ಥಿ ಬರುತ್ತೆ ಅಂತೇಳಿ ತುಂಬ ಪ್ರಾಂಪ್ಟಾಗಿ ನಡೆಸ್ತಾರೆ. ನಿಮ್ಮಲ್ಲಿ ಟ್ಯಾಲೆಂಟ್ ಇದ್ದರೆ ನೀವು ಶಿಕ್ಷಕರ ಆಗ್ಬೋದು ಸ್ನೇಹಿತರೆ. ಸೊ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಅದೇ ರೀತಿ ನಿಮ್ಮ ಭವಿಷ್ಯಗಳು ಒಳ್ಳೆಯದಾಗಲಿ. ಮತ್ತು ಮುಂದೆ ಮತ್ತಷ್ಟು ಹುದ್ದೆಗಳು ಅನುದಾನಿತ ಶಾಲೆಗಳಿಗೆ ಸಂಬಂಧಿಸಿದಂತೆ ನಾನು ಮತ್ತೆ ವಿಡಿಯೋ ಮಾಡ್ತೀನಿ. ಸೊ ಈ ಪೋಸ್ಟ್ಗಳು 2015 ಬಿಫೋರ್ ಇರ್ತಕ್ಕಂಥ ಪೋಸ್ಟ್ಗಳು. ಈಗ ಇದಕ್ಕೆಲ್ಲ ಆರ್ಥಿಕ ಇಲಾಖೆ ಅನುಮೋದನೆಗಳು ಅಪ್ರೂವ್ ಸಿಕ್ಕರು ಗೌರ್ಮೆಂಟ್ ಆದೇಶ ಆಗಿರ್ತಕ್ಕಂಥದ್ದು. ಇದಕ್ಕೆ ಒಳ ಮೀಸಲಾತಿ ಅಪ್ಲೈ ಆಗೋದಿಲ್ಲ. ಸೊ ಇತ್ತೀಚಿನ ಏನು ನೇಮಕಾತಿ ಮಾಡ್ಕೊತಾರಲ್ಲ, ಇನ್ನು ಮುಂದಿನ ನೇಮಕಾತಿ ಅವ್ರು ಎಲ್ಲಿನ ತಡೆ ಹಿಡಿದಾರಲ್ಲ ಅಲ್ಲಿಂದ ಪ್ರತಿಯೊಂದು ರಿಕ್ರೂಟ್ಮೆಂಟಿಗೂ ಒಳ ಮೀಸಲಾತಿ ಅಪ್ಲೈ ಆಗುತ್ತೆ. ಅದ್ರ ಹಿಂದೆ ಆಗಿರ್ತಕ್ಕಂಥ ನೋಟಿಫಿಕೇಷನ್ಸ್ಗೆ ಒಳ ಮೀಸಲಾತಿ ಅಪ್ಲೈ ಆಗೋದಿಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರ ಗಮನಕ್ಕಿರಲಿ. ಇದಕ್ಕೆ ಮತ್ತೆ ಕಮೆಂಟಲ್ಲಿ ಒಳ ಮೀಸಲಾತಿ ಅಪ್ಲೈ ಆಗಲ್ವಾ, ಇದು ಹೆಂಗೆ ಬಿಟ್ಟರು 2016-20 ಇದು 2016ಕ್ಕಿಂತ ಬಿಫೋರ್ ಪೋಸ್ಟ್ಗಳಿವು. ಅದನ್ನು ಕರೆದಿರ್ತಕ್ಕಂಥದ್ದು ಸ್ನೇಹಿತರೆ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಫಸ್ಟ್ KPSC ಯೂಟ್ಯೂಬ್ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಸ್ನೇಹಿತರೆ.